ನಮಸ್ಕಾರ ಸ್ನೇಹಿತರೆ, ಅದು ಜುಲೈ ತಿಂಗಳ ಕಡೆ ಭಾಗ. ಕೇರಳದ ತಿರುವನಂತಪುರಂನಲ್ಲಿ 34 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಮಿಥುನ್ ಕುಮಾರ್ ಎಂದಿನಂತೆ ಟ್ರೆಡ್ ಮಿಲ್ ಮೇಲೆ ಓಡ್ತಾ ಇದ್ರು, ರನ್ನಿಂಗ್ ಮಾಡ್ತಾ ಇದ್ರು. ಸಾಫ್ಟ್ವೇರ್ ಇಂಜಿನಿಯರ್ ರನ್ನಿಂಗ್ ಮಾಡ್ತಲೇ ಏಕಾಏಕಿ ಎದೆ ಹಿಡ್ಕೊಂಡು ಕುಸಿದು ಬಿದ್ದು ಬಿಟ್ರು. ಕೂಡಲೇ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲಾಯಿತು. ಪರೀಕ್ಷೆ ವೇಳೆ ಗೊತ್ತಾಗಿದ್ದು ಹಾರ್ಟ್ ಅಟ್ಯಾಕ್ ಅಂತ. ಮಿಥುನ್ ಅವರ ಹೃದಯದಲ್ಲಿನ ಪ್ರೈಮರಿ ಆರ್ಟರಿಯಲ್ಲಿ ರಕ್ತದ ಪೂರೈಕೆ 95% ಬ್ಲಾಕ್ ಆಗಿತ್ತು ಅಂತ. ಮಿಥುನ್ಗೆ ಅಷ್ಟು ಆಕ್ಟಿವ್ ಇದ್ದ ಮನುಷ್ಯ, ದಿನ ಜಿಮ್ಮಿಗೆ ಹೋಗ್ತಿದ್ದ ಮನುಷ್ಯ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತಾ? ಅವರ ಫ್ಯಾಮಿಲಿಯವರಿಗೆ, ಸಂಬಂಧಿಕರಿಗೆ, ಫ್ರೆಂಡ್ಸಿಗೆ ಎಲ್ಲ ದೊಡ್ಡ ಶಾಕ್ ಆಯಿತು. ಯಾಕಂದ್ರೆ ಸ್ನೇಹಿತರೆ, ಮಿಥುನ್ ಫಿಟ್ನೆಸ್ ಫ್ರೀಕ್ ಆಗಿದ್ರು. ದಿನ ಇಡೀ ಆಫೀಸಲ್ಲಿದ್ದು ಮನೆಗೆ ಬಂದು ಹಾಸಿಗೆ ಮೇಲೆ ಉರುಳೋ ವ್ಯಕ್ತಿ ಆಗಿರಲಿಲ್ಲ. ಫಿಟ್ನೆಸ್ ಫ್ರೀಕ್. ಎಷ್ಟರ ಮಟ್ಟಿಗೆ ಅಂದರೆ ಮಿಥುನ್ ಮ್ಯಾರಥಾನ್ ರನ್ನರ್ ಆಗಿದ್ರು. ಅಂದರೆ ಎಲ್ಲೂ ನಿಲ್ಲದೆ 42 ಕಿಲೋಮೀಟರ್ ಓಡುವ ತಾಕತ್ತನ್ನು ಹೊಂದಿದ್ರು. ಕಟ್ಟುನಿಟ್ಟಿನ ಸಸ್ಯಾಹಾರಿ ಆಗಿದ್ರು. ದೇಹಕ್ಕೆ ಬೇಕಾದ ಪ್ರೋಟೀನ್, ವೈಟಮಿನ್ಸ್ ಎಲ್ಲ ತಗೊಳ್ತಾ ಇದ್ರು. ಸ್ಮೋಕ್ ಮಾಡ್ತಿರ್ಲಿಲ್ಲ. BP, ಶುಗರ್, ಬೊಜ್ಜು ಯಾವುದೂ ಇರಲಿಲ್ಲ. 6 ತಿಂಗಳ ಮುನ್ನವಷ್ಟೇ ಟೆಸ್ಟ್ ಮಾಡಿಸಿದ್ರು. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಇಲ್ಲ. ಟೋಟಲ್ ಕೊಲೆಸ್ಟ್ರಾಲ್ 160 ಮಿಲಿಗ್ರಾಮ್ಸ್ ಪರ್ ಡೆಸಿಲೀಟರ್ ಅಥವಾ 100 ಮಿಲಿಲೀಟರ್ ಇತ್ತು. ಇದರಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ LDL ಕೇವಲ 92 mg/dl ಇತ್ತು. ಇಷ್ಟೆಲ್ಲ ಪರ್ಫೆಕ್ಟ್ ಆಗಿರೋ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಲೇಬಾರ್ದಾಗಿತ್ತಲ್ವಾ? ಆದರೂ ಆಗಿದೆ. ಇದು ಬರೀ ಮಿಥುನ್ ಕತೆ ಅಲ್ಲ, ಮಿಲಿಯನ್ ಇಂಡಿಯನ್ಸ್ ಕತೆ. ಇಂಡಿಯನ್ ಹಾರ್ಟ್ ಅಸೋಸಿಯೇಷನ್ನ ಸ್ಟಡಿ ಪ್ರಕಾರ ಭಾರತದಲ್ಲಿ ಹಾರ್ಟ್ ಅಟ್ಯಾಕ್ಗೆ ತುತ್ತಾಗೋ ಒಟ್ಟು ಪುರುಷರಲ್ಲಿ 50% ಪುರುಷರ ವಯಸ್ಸು 50ಗಿಂತ ಕಮ್ಮಿ ಇರುತ್ತೆ. 25% ಪುರುಷರಂತೂ 40ಕ್ಕಿಂತ ಕಮ್ಮಿ ವಯಸ್ಸಿನವರು. ಸೊ ಫಿಟ್ ಆ್ಯಂಡ್ ಯಂಗ್ ಆಗಿರೋ ಹುಡುಗರು ಹಾರ್ಟ್ ಅಟ್ಯಾಕ್ಗೆ ತುತ್ತಾಗೋದನ್ನು ನೀವು ಸಾಕಷ್ಟು ನೋಡಿರ್ಬೋದು. ಯಾಕೆ ಹಿಂಗಾಗ್ತಾ ಇದೆ? ನಮ್ಮ ಹುಟ್ಟಿನಿಂದ ಸಾವಿನ ತನಕ, ಗರ್ಭಾವಸ್ಥೆಯಿಂದ ಸಾವಿನ ತನಕವೂ ಬಡಿಬೇಕಾಗಿರೋ ಅನಿವಾರ್ಯ ಅಂಗ ಅಲ್ವಾ? ನಾನ್ ಸ್ಟಾಪ್ ಬಡಿಲೇಬೇಕು. 5 ನಿಮಿಷ ರೆಸ್ಟ್ ಮಾಡ್ತೀನಿ ಅಂತ ನಿಂತರೆ ಜೀವ ಹೋಗಿರುತ್ತಲ್ವ ಹಾರ್ಟು. ಮತ್ತು ಯಾಕೆ ಹಿಂಗಾಗ್ತಿದೆ ಹಾರ್ಟ್ಗೆ, ಯಂಗ್ಸ್ಟರ್ಸ್ಗೆ? ಹಿಂಗೆ ಹೇಳಿದ ತಕ್ಷಣ ತುಂಬ ಜನ ನೋಡ್ರಿ ನಾವು ಹೇಳಿಲ್ವೇನ್ರಿ, ವರ್ಕೌಟ್ ಮಾಡೋದೇ ವೇಸ್ಟು, ಹೆಲ್ದಿ ಲೈಫ್ ಸ್ಟೈಲ್ ಡಯಟೇ ವೇಸ್ಟು ಅಂತೆಲ್ಲ ಹೇಳೋಕೆ ಶುರು ಮಾಡ್ತಾರೆ. ಆ ಮೂಲಕ ಸೋಮಾರಿಗಳಾಗೋಕೆ, ಸಿಕ್ಕಿದ್ದನ್ನು ತಿನ್ನೋಕೆ, ಹೆಂಗೆಂಗೋ ಬದುಕೋಕೆ, ದುಶ್ಚಟಗಳನ್ನು ಮಾಡೋಕೆ ನೆಪಗಳನ್ನು ಹುಡುಕೊಳ್ತಾರೆ. ಈ ಮೂಲಕ ಹಾರ್ಟ್ ಅಟ್ಯಾಕ್ಗೆ ತಾವೇ ಹಣ, ಸಮಯ, ಶಕ್ತಿಯನ್ನು ಖರ್ಚು ಮಾಡಿ ಇನ್ವಿಟೇಷನ್ ಕೊಡ್ತಾರೆ. ಮಿಥುನ್ ರೀತಿಯ ಕೇಸ್ ಬಗ್ಗೆ ಕೇಳಿದ ತಕ್ಷಣ ನಿಮ್ಮ ತಲೆಯಲ್ಲೂ ಕೂಡ ಡೌಟ್ ಮೂಡುತ್ತೆ. ಹಾಗಾದರೆ ಹೇಳಿ, ಮತ್ತು ಆ ಮಿಥುನ್ ಯಾಕೆ ಹಂಗಾಯಿತು? ಫಿಟ್ ಆಗಿದ್ದ ವ್ಯಕ್ತಿ ಯಾಕೆ ಹಂಗಾಯಿತು? ಇದು ಹೇಗಾಗುತ್ತೆ? ಅರ್ಥ ಆಗ್ತಿಲ್ಲ ನಮಗೆ. ಹಾಗಾದರೆ ಬಿಡಿಸಿ ಹೇಳಿ ಅಂತ ನೀವು ಕೂಡ ಹೇಳ್ಬೋದು. ಹುಳ ಹೋದಂಗೆ ಆಗ್ಬೋದು ತಲೆ ಒಳಗಡೆ. ಅದೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡೋಕೆ ಅಂತಲೇ ಇರೋದು ನಿಮ್ಮ ಪ್ರೀತಿಯ ಮಸ್ತ್ ಮಗ ಚಾನಲ್. ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಹಾರ್ಟ್ ಅಟ್ಯಾಕ್ ಕುರಿತ ಎಲ್ಲ ಗೊಂದಲಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ನಿಮಗೆ ಹಾರ್ಟ್ ರಿಲೇಟೆಡ್ ಕಂಪ್ಲೀಟ್ ಪಿಕ್ಚರ್ ಕೊಡೋ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಇದು. ಮೆಡಿಕಲ್ ಅಡ್ವೈಸ್ ಕೊಡೋ ವಿಡಿಯೋ ಅಲ್ಲ, ಇನ್ಫಾರ್ಮೇಷನ್ ನೀಡೋ ವಿಡಿಯೋ ಇದು. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ನೀವು ಶೇರ್ ಮಾಡಿ ವಿಡಿಯೋವನ್ನು ಅವೇರ್ನೆಸ್ ಮೂಡಿಸಿ. ಏನಿದು ಹಾರ್ಟ್ ಅಟ್ಯಾಕ್? ಹೇಗೆ ಬರುತ್ತೆ ಸ್ನೇಹಿತರೆ? ನಾವು ಸಾಮಾನ್ಯವಾಗಿ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಅನ್ನೋ ಕಾಯಿಲೆಯ ವೈದ್ಯಕೀಯ ಹೆಸರು ಮಯೋಕಾರ್ಡಿಯಲ್ ಇನ್ಫಾಕ್ಷನ್. ಇಲ್ಲಿ ಮಯೋ ಅಂದರೆ ಮಸಲ್, ಕಾರ್ಡಿಯಲ್ ಅಂದರೆ ಹೃದಯ, ಇವೆರಡು ಗ್ರೀಕ್ ಪದ. ಇನ್ಫಾಕ್ಷನ್ ಅಂದರೆ ರಕ್ತ ಮತ್ತು ಆಮ್ಲಜನಕದ ಪೂರೈಕೆ ಇಲ್ಲದೆ ಟಿಶ್ಯೂ ನಾಶ ಆಗೋದು, ಇದು ಲ್ಯಾಟಿನ್ ಪದ. ಅಂದರೆ ಹೃದಯ ಅನ್ನೋ ಮಸಲ್ನ ಮಾಂಸದ ಮುದ್ದೆಯ ಟಿಶ್ಯೂಗಳಿಗೆ ಏಕಾಏಕಿ ರಕ್ತ ಮತ್ತು ಆಮ್ಲಜನಕದ ಪೂರೈಕೆ ನಿಂತು ಹೋಗಿ ಹೃದಯದ ಟಿಶ್ಯೂ ನಾಶ ಆಗೋದೇ ಈ ಹಾರ್ಟ್ ಅಟ್ಯಾಕ್ ಕಾಯಿಲೆ. ಈಗ ನೆಕ್ಸ್ಟ್ ಕ್ವಶನ್ ನಿಮ್ಮ ಮೈಂಡಲ್ಲಿ ಬರೋದು, ಅಲ್ಲ ಇಡೀ ದೇಹಕ್ಕೆ ರಕ್ತವನ್ನು ಸಪ್ಲೈ ಮಾಡೋ ಮೋಟಾರ್ ಅಥವಾ ಪಂಪ್ ಈ ಹಾರ್ಟು ಅಲ್ವೇನ್ರಿ? ದೇಹಕ್ಕೆ ರಕ್ತ ಕಳಿಸೋ ಅಂಗಕ್ಕೆ ತನಗೆ ಬೇಕಾದ ರಕ್ತವನ್ನು ಕಳಿಸ್ಕೊಳ್ಳೋಕೆ ಅದು ಫಸ್ಟ್ ಮಾಡೋದಿಲ್ವಾ ಅದು ಅಂತ ನೀವು ಕೇಳ್ಬೋದು. ಇದು ತಿಳಿಬೇಕು ಅಂದರೆ ನೀವು ಹಾರ್ಟ್ ಹೇಗೆ ವರ್ಕ್ ಆಗತ್ತೆ ಅಂಥೇಳಿ ಫಸ್ಟ್ ಅರ್ಥ ಮಾಡ್ಕೋಬೇಕು. ಹಾರ್ಟಲ್ಲಿ ಒಟ್ಟು 4 ಚೇಂಬರ್ ಇರ್ತವೆ. ರೈಟ್ ಏಟ್ರಿಯಮ್, ರೈಟ್ ವೆಂಟ್ರಿಕಲ್, ಲೆಫ್ಟ್ ಏಟ್ರಿಯಮ್ ಮತ್ತು ಲೆಫ್ಟ್ ವೆಂಟ್ರಿಕಲ್. ಇದರಲ್ಲಿ ರೈಟ್ ಸೈಡ್ನ ಭಾಗ ದೇಹದಲ್ಲಿ ಬಳಕೆಯಾದ ರಕ್ತವನ್ನು ಸಂಗ್ರಹಿಸಿ ಶ್ವಾಸಕೋಶಕ್ಕೆ ಕಳಿಸುತ್ತೆ. ಏನಕ್ಕೆ? ಫ್ರೆಶ್ ಆಕ್ಸಿಜನ್ ಹೋಗು ತುಂಬ್ಕೊಂಡು ಬಾ ಅಂತ. ಲೆಫ್ಟ್ ಸೈಡ್ನ ಭಾಗ ಶ್ವಾಸಕೋಶದಲ್ಲಿ ಆಕ್ಸಿಜನ್ ತುಂಬಿಕೊಂಡು ಬರೋ ರಕ್ತವನ್ನು ಸಂಗ್ರಹಿಸಿಕೊಂಡು ಅದನ್ನು ದೇಹದ ಎಲ್ಲ ಅಂಗಗಳಿಗೆ, ಟಿಶ್ಯೂಗಳಿಗೆ ಪಂಪ್ ಮಾಡುತ್ತೆ. ಎಯೋಟಾ ಅನ್ನೋ ಮುಖ್ಯ ಆರ್ಟರಿ ಅಥವಾ ಅಪಧಮನಿ ಈ ರಕ್ತವನ್ನು ಸಾಗಿಸುತ್ತೆ. ಇಲ್ಲಿ ಹೃದಯ ಕೂಡ ತೋಳು ಮತ್ತು ಕಾಲಿನ ಮಸಲ್ ಥರ ಒಂದು ಮಸಲ್ ಅದು. ಇದು ಕೆಲಸ ಮಾಡೋಕ್ಕೂ ಕೂಡ ಇಂಧನ ಬೇಕು.
ಆದರೆ ಹೃದಯದ ದಪ್ಪ ಗೋಡೆಗಳು ತನ್ನ ಚೇಂಬರ್ನಲ್ಲಿ ಹಾದು ಹೋಗುವ ರಕ್ತದಿಂದ ಆಕ್ಸಿಜನನ್ನು ಹೀರ್ಕೊಳ್ಳಲ್ಲ. ಗೋಡೆಗಳಿಗೆ ಆಗಲ್ಲ ಹೀರ್ಕೊಳ್ಳೋಕ್ಕೆ. ಹೀಗಾಗಿ ಹೃದಯಕ್ಕೆ ಆಕ್ಸಿಜನ್ ಸಾಗಿಸೋಕೆ ಒಂದು ವ್ಯವಸ್ಥೆ ಇದೆ. ಅದುವೇ ಕೊರೋನರಿ ಆರ್ಟರೀಸ್. ಇದು ರಕ್ತನಾಳಗಳ ದೊಡ್ಡ ಜಾಲ. ಇವು ಹೃದಯದ ಸುತ್ತಲೂ ಕಿರೀಟದ ರೀತಿ ಆವರಿಸಿಕೊಂಡಿರೋದ್ರಿಂದ ಇವುಗಳನ್ನು ಕೊರೋನರಿ ಅಂತಾರೆ. ಆರ್ಟರಿ ಅಂದರೆ ರಕ್ತನಾಳ. ಇವು ಎಯೋಟಾದಿಂದ ಕವಲೊಡೆದಿರ್ತವೆ. ಇವು ಹೃದಯದ ಮಸಲ್ಗೆ ಬೇಕಾದ ಆಕ್ಸಿಜನ್ ತುಂಬಿರೋ ರಕ್ತವನ್ನು ಪೂರೈಸ್ತವೆ. ಈ ಇಂಧನ ಪಡೆದು ಹಾರ್ಟ್ ಮಸಲ್ ಬ್ಲಡ್ ಪಂಪಿಂಗ್ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರುತ್ತೆ. ಮೋಟಾರ್ ನೀರನ್ನು ಪಂಪ್ ಮಾಡುತ್ತೆ. ಕರೆಕ್ಟು. ಪಂಪ್ ಸೆಟ್ ಓಡೋಕ್ಕೆ ಕರೆಂಟ್ ಬೇಕಲ್ವಾ? ಹಾಗೆ ಇಲ್ಲಿ ಎಯೋಟಾದಿಂದ ಕವಲೊಡೆದಿರೋ ಈ ರಕ್ತನಾಳಗಳು ಹೃದಯದ ಮಸಲ್ಗೆ ಬೇಕಾದ ಆಕ್ಸಿಜನ್ ತುಂಬಿರೋ ರಕ್ತವನ್ನು ಪೂರೈಸ್ತಾನೆ ಇರ್ತವೆ. ಈ ಇಂಧನವನ್ನು ಪಡೆದು, ರಿಪೀಟ್ ಮಾಡಿ ಹೇಳ್ತಿದ್ದೇನೆ, ಈ ಇಂಧನವನ್ನು ಪಡೆದು ಹಾರ್ಟ್ ಮಸಲ್ ಬ್ಲಡ್ ಪಂಪಿಂಗ್ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರುತ್ತೆ. ಸರಿ, ಈಗ ಇದೆಲ್ಲ ಸರಿ ಇದ್ದಾಗ ಕೊರೋನರಿ ಆರ್ಟರಿಗಳು ತಮ್ಮ ಕೆಲಸ ತಾವು ಸರಿಯಾಗಿ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಆದರೆ ಕೆಲವೊಮ್ಮೆ ಕೊರೋನರಿ ಆರ್ಟರಿಗಳ ಮೂಲಕ ಹೃದಯಕ್ಕೆ ಹೋಗಬೇಕಾದ ರಕ್ತ ಕಮ್ಮಿ ಆಗುತ್ತೆ ಅಥವಾ ನಿಂತೇ ಬಿಡುತ್ತೆ. ಈ ಫ್ರೆಶ್ ರಕ್ತದ ಪೂರೈಕೆಯಲ್ಲಿ ವ್ಯತ್ಯಯ ಆಗೋದ್ರಿಂದ ಹೃದಯಕ್ಕೆ ಬೇಕಾದ ಫ್ಯೂಯಲ್ ಅಂದರೆ ಆಕ್ಸಿಜನ್ನ ಕೊರತೆಯಾಗುತ್ತೆ. ಪೆಟ್ರೋಲ್ ಡೀಸೆಲ್ ಮುಗಿದ ವಾಹನ ಬಂದ್ ಆಗೋ ರೀತಿ ಈ ಹಾರ್ಟ್ ಕೂಡ ಆಕ್ಸಿಜನ್ ಸಿಗದೆ ತನ್ನ ಕೆಲಸ ನಿಲ್ಲಿಸ್ಬಿಡುತ್ತೆ. ಹಾರ್ಟ್ ಪಂಪಿಂಗ್ ಕೆಲಸ ನಿಲ್ಲಿಸುತ್ತಲೇ ದೇಹದ ಎಲ್ಲ ಅಂಗಾಂಗಗಳು ಮತ್ತು ಟಿಶ್ಯೂಗಳಿಗೆ ಹೃದಯದ ಮೂಲಕವೇ ಹೋಗಬೇಕಾಗಿದ್ದ ಆಕ್ಸಿಜನ್ ತುಂಬಿದ ರಕ್ತದ ಪೂರೈಕೆ ಕೂಡ ನಿಲ್ಲುತ್ತೆ. ಇದರಿಂದ ಮನುಷ್ಯರ ಜೀವವೇ ಎಂಡ್ ಆಗುತ್ತೆ. ಇದೇ ಹಾರ್ಟ್ ಅಟ್ಯಾಕ್ ಅಥವಾ ಮಯೋಕಾರ್ಡಿಯಲ್ ಇನ್ಫೆಕ್ಷನ್. ಫ್ರೆಂಡ್ಸ್, ತೀರಾ ಇತ್ತೀಚಿನ ತನಕ ಜಗತ್ತು ಹಾರ್ಟ್ ಅಟ್ಯಾಕ್ ಅನ್ನೋದು ಒಂದು ಆಧುನಿಕ ಕಾಯಿಲೆ, ಆಧುನಿಕ ಜನರ ಜೀವನ ಶೈಲಿಯಿಂದಾಗಿ ಈ ಕಾಯಿಲೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ರು. ಆದರೆ ಹಾರ್ಟ್ ಅಟ್ಯಾಕ್ 3,500 ವರ್ಷಗಳ ಹಿಂದಿನಿಂದಲೂ ಮನುಷ್ಯರ ಜೀವ ತೆಗಿತಾ ಇದೆ. CT ಸ್ಕ್ಯಾನ್ ಮೂಲಕ ಈಜಿಪ್ಟ್ನ ಮಮ್ಮಿಗಳ ಕೊರೋನರಿಗಳನ್ನು ಪರಿಶೀಲಿಸಿದಾಗ ಹಾರ್ಟ್ ಅಟ್ಯಾಕ್ ಆಗಿರೋ ಸಾಕ್ಷ್ಯ ಸಿಕ್ಕಿದೆ. ಅಂದರೆ ರಕ್ತನಾಳಗಳಲ್ಲಿ ಬ್ಲಾಕ್ ಆಗಿರೋದು ಪತ್ತೆಯಾಗಿದೆ. ಇದು ಶತಮಾನಗಳ ಕಾಲ ಜಗತ್ತನ್ನು ಕಾಡ್ತಾ ಇದೆ ಸ್ನೇಹಿತರೆ. ಇವಾಗಿಂದ ಲೇಟೆಸ್ಟ್ ಅಲ್ಲ, ಆದರೆ ಇದನ್ನು ಗುರುತಿಸುವ ಚಿಕಿತ್ಸೆ ಕೊಡೋ ವೈದ್ಯಕೀಯ ವಿಜ್ಞಾನ ಬೆಳವಣಿಗೆಯಾಗಿದ್ದು ಇತ್ತೀಚೆಗೆ 17-18ನೇ ಶತಮಾನದ ಬಳಿಕ. ಹಾರ್ಟ್ ಅಟ್ಯಾಕ್ ಅನ್ನ ಪತ್ತೆ ಮಾಡಿ ಚಿಕಿತ್ಸೆ ಕೊಡುವ ವೈದ್ಯರನ್ನ ಕಾರ್ಡಿಯಾಲಜಿಸ್ಟ್ ಅಂತಾರೆ. ಹೃದಯದ ಆರೋಗ್ಯದ ಕುರಿತು ಸ್ಟಡಿ ಮಾಡುವ ವೈದ್ಯಕೀಯ ಶಾಸ್ತ್ರವನ್ನ ಕಾರ್ಡಿಯಾಲಜಿ ಅಂತಾರೆ. ಇಲ್ಲಿ ಹಾರ್ಟ್ ಅಟ್ಯಾಕ್ ಅಷ್ಟೇ ಅಲ್ಲ ಸ್ನೇಹಿತರೆ, ಹೃದಯಕ್ಕೆ ಸಂಬಂಧಪಟ್ಟ ಇನ್ನೂ ಹಲವು ಕಾಯಿಲೆಗಳಿವೆ. ಹಾರ್ಟ್ ಫೇಲ್ಯೂರ್, ಕೊರೋನರಿ ಆರ್ಟರಿ ಡಿಸೀಸ್, ಪೆರಿಫೆರಲ್ ಆರ್ಟರಿ ಡಿಸೀಸ್, ಹೈಪರ್ಟೆನ್ಸಿವ್ ಹಾರ್ಟ್ ಡಿಸೀಸ್, ಕಾರ್ಡಿಯೋಮಯೋಪತಿ, ಈ ಎಲ್ಲವೂ ಸೇರಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಥವಾ ಹೃದ್ರೋಗಗಳು ಅಂತಾರೆ. ಈ ಹೃದ್ರೋಗ ಜಗತ್ತಲ್ಲಿ ಪ್ರತಿ ವರ್ಷ 2 ಕೋಟಿ ಮನುಷ್ಯರನ್ನ ಬಲಿ ಪಡಿತಾ ಇದೆ. ಒಟ್ಟು ಸಾವುಗಳಲ್ಲಿ 32% ಸಾವುಗಳಿಗೆ ಇದೇ ಕಾರಣ ಆಗಿರುತ್ತೆ. ಇಲ್ಲಿ ಭಾರತದಲ್ಲೂ ಕೂಡ ಸುಮಾರು 28-31% ಸಾವುಗಳು ಇದರಿಂದಲೇ ಆಗ್ತವೆ. ಇದು ಪ್ರತಿ ವರ್ಷ ಹತ್ರ 30 ಲಕ್ಷ ಭಾರತೀಯರ ಹೃದಯ ಬಡಿತವನ್ನು ನಿಲ್ಲಿಸ್ತಾ ಇದೆ. ಈ ಹೃದ್ರೋಗಗಳಲ್ಲಿ ಭಾರಿ ಡೇಂಜರಸ್ ಅಂದರೆ ಹಾರ್ಟ್ ಅಟ್ಯಾಕ್. ಈ ಹಾರ್ಟ್ ಅಟ್ಯಾಕ್ನಲ್ಲೇ 2 ಮುಖ್ಯವಾದ ಟೈಪ್ಸ್ ಇವೆ, ವಿಧಗಳಿವೆ. ಒಂದು ST ಸೆಗ್ಮೆಂಟ್ ಎಲಿವೇಶನ್ ಹಾರ್ಟ್ ಅಟ್ಯಾಕ್. ಇದರಲ್ಲಿ ಹಾರ್ಟ್ ಅಟ್ಯಾಕ್ ಗಂಭೀರ ಆಗಿರುತ್ತೆ. ಕೊರೋನರಿ ಆರ್ಟರಿ ಸಂಪೂರ್ಣ ಬ್ಲಾಕ್ ಆಗಿರ್ತವೆ. ಇದರಲ್ಲಿ ವಿಡೋ ಮೇಕರ್ ಹೆಸರಿನ ಹಾರ್ಟ್ ಅಟ್ಯಾಕ್ ಕೂಡ ಇರುತ್ತೆ. ಇಲ್ಲೇನಾಗುತ್ತೆ ಅಂದರೆ ಲೆಫ್ಟ್ ಆಂಟೀರಿಯರ್ ಡಿಸೆಂಡಿಂಗ್ ಆರ್ಟರಿ ಅಥವಾ ಶಾರ್ಟ್ ಫಾರ್ಮ್ನಲ್ಲಿ LAD, ಈ ರಕ್ತನಾಳ ಹೃದಯದ ಲೆಫ್ಟ್ ವೆಂಟ್ರಿಕಲ್ಗೆ ರಕ್ತವನ್ನು ಸಪ್ಲೈ ಮಾಡುತ್ತೆ. ಇಲ್ಲಿ ಲೆಫ್ಟ್ ವೆಂಟ್ರಿಕಲ್ ದೊಡ್ಡ ಪಾರ್ಟ್. ಹೀಗಾಗಿ ಈ ರಕ್ತನಾಳ ಸಂಪೂರ್ಣ ಬ್ಲಾಕ್ ಆಗಿಬಿಟ್ರೆ ಮನುಷ್ಯ ಸಾಯುವ ಅಪಾಯ ಹೆಚ್ಚಾಗಿರುತ್ತೆ. ಆದ್ರಿಂದ ಇದನ್ನ ವಿಡೋ ಮೇಕರ್ ಹಾರ್ಟ್ ಅಟ್ಯಾಕ್ ಅಥವಾ ವಿಧವೆಯರನ್ನ ಸೃಷ್ಟಿಸುವ ಹಾರ್ಟ್ ಅಟ್ಯಾಕ್ ಅಂತ ಕರೀತಾರೆ. ಮತ್ತೊಂದು ನಾನ್ ST ಸೆಗ್ಮೆಂಟ್ ಎಲಿವೇಶನ್ ಹಾರ್ಟ್ ಅಟ್ಯಾಕ್. ಇದರಲ್ಲಿ ರಕ್ತ ಸಂಚಾರ ಸಂಪೂರ್ಣ ಬ್ಲಾಕ್ ಆಗಿರಲ್ಲ. ಇದು ಕೂಡ ಗಂಭೀರ ಕಾಯಿಲೆನೆ. ಜೊತೆಗೆ ಇಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋ ಚರ್ಚೆ ಬಂದಾಗ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋ ಪದಗಳು ಕೂಡ ನಿಮ್ಮ ಕಿವಿಗೆ ಬಿದ್ದಿರುತ್ತೆ. ಇದು ಹಾರ್ಟ್ ಅಟ್ಯಾಕ್ ಗಿಂತ ಸ್ವಲ್ಪ ಭಿನ್ನವಾಗಿರೋ ಸಮಸ್ಯೆ. ಇದರಲ್ಲಿ ಹಾರ್ಟ್ ಏಕಾಏಕಿ ಬಡಿಯೋದನ್ನ ನಿಲ್ಲಿಸಿಬಿಡುತ್ತೆ. ದೇಹಕ್ಕೆ ರಕ್ತದ ಪಂಪಿಂಗ್ ಬಂದಾಗುತ್ತೆ. ಹೀಗಾಗಿ ಕೆಲ ಕ್ಷಣಗಳಲ್ಲೇ ಸಾವು ಸಂಭವಿಸಬಹುದು. ಸ್ನೇಹಿತರೆ, ಇಲ್ಲಿ ಹೃದಯದಲ್ಲಿ SA ನೋಡ್ ಹೆಸರಿನ ಒಂದು ಪಾರ್ಟ್ ಇರುತ್ತೆ. ಫುಲ್ ಫಾರ್ಮ್ ಸೈನೋಯೆಟ್ರಿಯಲ್ ನೋಡ್. ಇದು ಹೃದಯದ ಎಲೆಕ್ಟ್ರಿಕ್ ಜನರೇಟರ್ ಇದ್ದ ಹಾಗೆ. ಇದು ಎಲೆಕ್ಟ್ರಿಕಲ್ ಇಂಪಲ್ಸ್ ಅನ್ನ ಸೃಷ್ಟಿ ಮಾಡುತ್ತೆ. ಹೃದಯದ ಸ್ವಾಭಾವಿಕ ಪೇಸ್ ಮೇಕರ್ ಇದು.
ಇಲ್ಲಿಂದ ಹೊರಡುವ ಎಲೆಕ್ಟ್ರಿಕಲ್ ಇಂಪಲ್ಸ್ ಹೃದಯದ ಬಡಿತದ ವೇಗವನ್ನ ಡಿಸೈಡ್ ಮಾಡುತ್ತೆ. ಈ SA ನೋಡ್ ಏಕಾಏಕಿ ನಿಂತು ಬಿಟ್ರೆ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಹೃದಯಕ್ಕೆ ಯಾವುದೇ ಸಿಗ್ನಲ್ ಬರದೆ ಹೃದಯ ಬಡಿತವನ್ನ ಮತ್ತು ಬ್ಲಡ್ ಪಂಪಿಂಗ್ ಅನ್ನ ನಿಲ್ಲಿಸುತ್ತೆ. ಈ ಕಾರ್ಡಿಯಾಕ್ ಅರೆಸ್ಟ್ ಹಾರ್ಟ್ ಅಟ್ಯಾಕ್ ಗಿಂತ ಡೆಡ್ಲಿ. ಇದು ಬಂದಾಗ ಜಾಸ್ತಿ ಟೈಮೇ ಸಿಗಲ್ಲ ಸ್ನೇಹಿತರೆ. ಜೀವನನೇ ಹೀಗೆ, ಎಲ್ಲಿ ಯಾವಾಗ ಏನಾಗುತ್ತೋ ಗೊತ್ತಾಗಲ್ಲ. ಸೊ ಇದು ನಮ್ಮ ಈ ವಿಡಿಯೋದ ಪಾರ್ಟ್ನರ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡೋಕು ಕೂಡ ರೈಟ್ ಟೈಮ್. ಸ್ನೇಹಿತರೆ, ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಮತ್ತು ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಈಗಿನ ಕಾಲದಲ್ಲಿ ಒಂದು ಆಪ್ಷನ್ ಅಲ್ಲ. ಇವು ಪ್ರತಿಯೊಬ್ಬರಿಗೂ ಅತ್ಯವಶ್ಯಕ ಫಿನಾನ್ಷಿಯಲ್ ಸೆಕ್ಯೂರಿಟಿ ಗಾರ್ಡ್ಗಳಿದ್ದ ಹಾಗೆ. ಮಳೆಗೆ ಬರೋಕೆ ಕಂಡಾಗ ಅಂಬ್ರೆಲಾ ಹಿಡ್ಕೊಂಡು ಹೋಗ್ತೀವಲ್ಲ, ಅಷ್ಟೇ ಮುಖ್ಯ ಜೀವನದಲ್ಲಿ ಎದುರಾಗೋ ಅನಿರೀಕ್ಷಿತ ಮಳೆಗಳನ್ನ ಫೇಸ್ ಮಾಡೋಕೆ, ಆಘಾತಗಳನ್ನ ಫೇಸ್ ಮಾಡೋಕೆ. ಸಣ್ಣ ಸಣ್ಣ ಟ್ರೀಟ್ಮೆಂಟ್ಗೂ 2-3 ದಿನಕ್ಕೂ ಕೂಡ 3-4 ಲಕ್ಷ ರೂಪಾಯಿ ಹಾಸ್ಪಿಟಲ್ ಅಡ್ಮಿಷನ್ಗೆ ಖರ್ಚಾಗೋ ಟೈಮ್ ಇದು. ಅದರಲ್ಲೂ ಕೂಡ ಹಾರ್ಟ್ ಸರ್ಜರಿ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಇವೆಲ್ಲ 5 ಲಕ್ಷ, 10 ಲಕ್ಷ, 20 ಲಕ್ಷ ಹೀಗೆ ದೊಡ್ಡ ಬಿಲ್ಲನ್ನೇ ಹೊತ್ಕೊಂಡ್ಬರೋ ಕಾಯಿಲೆಗಳಿವು. ಹಾಗಾಗಿ ಎಲ್ಲ ಕಾಯಿಲೆಗಳ ಟ್ರೀಟ್ಮೆಂಟ್ ಪಡೆಯೋಕ್ಕಾದ್ರೂ ಕೂಡ ವ್ಯವಸ್ಥೆ ಇರಬೇಕಲ್ವಾ. ಅದಕ್ಕೆ ಸಾಲ ಮಾಡೋ ಪರಿಸ್ಥಿತಿ, ಸೇವಿಂಗ್ಸ್ ಎಲ್ಲ ಖಾಲಿ ಆಗೋ ಪರಿಸ್ಥಿತಿ ಇರಬಾರ್ದು ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. 600-700 ರೂಪಾಯಿಗಳ ನೀವು 10-20 ಲಕ್ಷ ರೂಪಾಯಿ ಕವರೇಜ್ ಇರೋ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಜೊತೆಗೆ ಸ್ನೇಹಿತರೆ, ಒಂದು ವೇಳೆ ದುಡಿಯೋ ವ್ಯಕ್ತಿಯನ್ನ ಫ್ಯಾಮಿಲಿ ಕಳ್ಕೊಳ್ತು ಅಂತ ಹೇಳಿದ್ರೆ ಅವರ ಆರ್ಥಿಕ ಭದ್ರತೆಗೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಹೀಗೆ 400-500 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿವರೆಗೆ ಕವರೇಜ್ ಕೊಡೋ ಟರ್ಮ್ ಇನ್ಶೂರೆನ್ಸ್ ಇದಾವೆ. ಆಗ ದುಡಿಯೋ ವ್ಯಕ್ತಿಯನ್ನ ಕಳ್ಕೊಂಡ್ರೆ ಒಂದು ವೇಳೆ ಫ್ಯಾಮಿಲಿ, ಅವರಿಗೆ ಲಂಸಮ್ ಆಗಿ 1 ಶಾಟ್ನಲ್ಲಿ ಟ್ಯಾಕ್ಸ್ ಫ್ರೀ ಆಗಿ ಆ ಅಮೌಂಟ್ ಅವ್ರ ಅಕೌಂಟಿಗೆ ಬರುತ್ತೆ. 1 ಕೋಟಿನೋ 2 ಕೋಟಿನೋ ಬಂದರೆ ಮುಂದಿನ ಜೀವನಕ್ಕೆ ದುಡಿಮೆಗೆ ದುಡ್ಡು ಕಾಸಿಗೆ ಅವರು ಪರದಾಡೋ ಪರಿಸ್ಥಿತಿ ಬರೋದಿಲ್ಲ. ಸೊ 2ರ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿದೆ. ಈಗ ಆನ್ಲೈನ್ ಡಿಸ್ಕೌಂಟ್ ಕೂಡ ಇದೆ ಸ್ನೇಹಿತರೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ, ಭಾರತದ ಎಲ್ಲ ಪ್ಲಾನ್ಸನ್ನು ಕಂಪೇರ್ ಮಾಡಿ ನಿಮಗೆ ಬೆಸ್ಟ್ ಪಾಲಿಸಿಯನ್ನು ನೀವು ಬೈ ಮಾಡಿಕೊಂಡು ಪ್ರೊಟೆಕ್ಟ್ ಮಾಡ್ಬೋದು ನಿಮ್ಮನ್ನು, ನಿಮ್ಮ ಫ್ಯಾಮಿಲಿಯನ್ನು, ಹೆಲ್ತ್ ವಿಚಾರದಲ್ಲಿ ಮತ್ತು ಫಿನಾನ್ಸ್ ವಿಚಾರದಲ್ಲಿ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಇಲ್ಲಿ ಮುಖ್ಯವಾಗಿ ಕಾರ್ಡಿಯಾಕ್ ಅರೆಸ್ಟ್ ಮತ್ತು ಹಾರ್ಟ್ ಅಟ್ಯಾಕ್ ಹೇಗೆ ಬರುತ್ತೆ ಅದನ್ನು ನಾವೀಗ ನೋಡ್ತಾ ಹೋಗೋಣ ಸ್ನೇಹಿತರೆ. ಹೇಗೆ ಬರುತ್ತೆ ಹಾರ್ಟ್ ಅಟ್ಯಾಕ್? ಸ್ನೇಹಿತರೆ, ನಾವು ಮೊದಲೇ ಹೇಳಿದ ಹಾಗೆ ಹೃದಯಕ್ಕೆ ರಕ್ತ ಮತ್ತು ಆಕ್ಸಿಜನ್ ಪೂರೈಕೆ ನಿಂತರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈ ಪೂರೈಕೆ ನಿಲ್ಲೋಕೆ ಕಾರಣ ಕೊರೊನರಿ ಆರ್ಟರಿಗಳಲ್ಲಿ ಸಂಗ್ರಹ ಆಗೋ ಫ್ಯಾಟ್. ದೇಹದಲ್ಲಿ ಫ್ಯಾಟ್ ಅತಿಯಾಗಿ ಸೇರಿದ್ರೆ ಅದು ಮೊದಲು ಕೊರೊನರಿ ಆರ್ಟರೀಸ್ ಅಥವಾ ರಕ್ತನಾಳಗಳ ಒಳ ಪದರಿಗೆ ಡ್ಯಾಮೇಜ್ ಮಾಡುತ್ತೆ. ಈ ಒಳ ಪದರಿನ ಹೆಸರು ಟ್ಯುನಿಕಾ ಇಂಟಿಮಾ. ಇದು ರಕ್ತನಾಳದಲ್ಲಿ ರಕ್ತ ಸರಾಗವಾಗಿ ಹರಿಯುವಂತೆ ನೋಡಿಕೊಳ್ಳುತ್ತೆ. ರಕ್ತ ಮತ್ತು ರಕ್ತನಾಳದ ಗೋಡೆ ನಡುವೆ ಯಾವ ವಸ್ತು ಸಾಗಬೇಕು ಅಂತ ಕಂಟ್ರೋಲ್ ಮಾಡುತ್ತೆ. ಅಗತ್ಯಕ್ಕೆ ತಕ್ಕಂತೆ ರಕ್ತನಾಳ ಹಿಗ್ಗುವಂತೆಯೂ ಕುಗ್ಗುವಂತೆಯೂ ಮಾಡುತ್ತೆ. ಆದರೆ ರಕ್ತನಾಳಗಳಿಗೆ ಫ್ಯಾಟ್, ಕೊಲೆಸ್ಟ್ರಾಲ್ ಮತ್ತು ಇತರ ವಸ್ತುಗಳು ಅತಿಯಾಗಿ ಹೋದಾಗ ಸಮಸ್ಯೆ ಶುರುವಾಗುತ್ತೆ. ಅದರಲ್ಲೂ ಕೆಟ್ಟ ಫ್ಯಾಟ್ ಅಂದರೆ LDL ಅಥವಾ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಇಂಟಿಮಾದ ಮೇಲೆ ಒತ್ತಡ ಹಾಕಿ ಅದನ್ನು ಡ್ಯಾಮೇಜ್ ಮಾಡಿ ಅದರಲ್ಲೇ ಸೇರಿಕೊಳ್ತವೆ. ಇಂಟಿಮಾದಲ್ಲಿ ಸೇರಿಕೊಂಡ LDL ಮಾಡಿಫೈ ಆಗುತ್ತೆ. ಇದಾದ ಬಳಿಕ ರೋಗ ನಿರೋಧಕ ಶಕ್ತಿಯ ವೈಟ್ ಬ್ಲಡ್ ಸೆಲ್ ಮೋನೋಸೈಟ್ಗಳು ಇಂಟಿಮಾದ ಒಳಗೆ ಸೇರ್ತವೆ. ಇದರಿಂದ ಒಂದು ದೊಡ್ಡ ಸೆಲ್ ಸೃಷ್ಟಿಯಾಗುತ್ತೆ. ಇದನ್ನು ಮೈಕ್ರೋಫೇಜಸ್ ಅಂತ ಕರೀತಾರೆ. ಈ ಪ್ರಕ್ರಿಯೆ ಮುಂದುವರೆದು ರಕ್ತನಾಳಗಳಲ್ಲಿ ಪ್ಲಾಕ್ ಅಂದರೆ ಫ್ಯಾಟ್ನ ಬಿಲ್ಲೆ ಒಂಥರ ಪದರ ಉತ್ಪತ್ತಿಯಾಗಿ ಅಂಟುಕೊಳ್ಳುತ್ತೆ. ಈ ಪ್ಲ್ಯಾಕ್ನಲ್ಲಿ ಫ್ಯಾಟ್ ಮತ್ತು ಕೊಲೆಸ್ಟ್ರಾಲ್ ಜೊತೆಗೆ ಕ್ಯಾಲ್ಶಿಯಂ ಮತ್ತು ಇತರ ವಸ್ತುಗಳು ಕೂಡ ಇರ್ತವೆ. ಈ ಪ್ಲ್ಯಾಕೆ ರಕ್ತದ ಹರಿವನ್ನು ಬ್ಲಾಕ್ ಮಾಡಿ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗುತ್ತೆ. ಈ ಬ್ಲಾಕೇಜ್ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಹಾರ್ಟ್ ಅಟ್ಯಾಕ್ ಮಾಡೋ ಅಪಾಯ ಎಷ್ಟಿದೆ ಅನ್ನೋದು ನಿರ್ಧಾರ ಆಗುತ್ತೆ. ಹಾರ್ಟ್ ಅಟ್ಯಾಕ್ಗೆ ಕಾರಣಗಳೇನು? ಸ್ನೇಹಿತರೆ, ಮುಖ್ಯವಾಗಿರೋ ಕಾರಣ ಅತಿಯಾದ ಫ್ಯಾಟ್ ಮತ್ತು ಕೊಲೆಸ್ಟ್ರಾಲ್ ಸೇರಿಸೋದು, ತಿನ್ನೋದು. ಅದರಲ್ಲೂ ಕೂಡ ಬ್ಯಾಡ್ ಅಂದರೆ LDL ಸೇವನೆ. ನೆನಪಿಡಿ, ದೇಹಕ್ಕೆ ಎಲ್ಲ ಫ್ಯಾಟ್ ಕೆಟ್ಟದ್ದಲ್ಲ. HDL ಅಂದರೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ದೇಹಕ್ಕೆ ಅವಶ್ಯಕತೆ ಇದೆ. ಇದನ್ನು ಗುಡ್ ಕೊಲೆಸ್ಟ್ರಾಲ್ ಅಂತಾರೆ. ಆದರೆ LDL ಮತ್ತು VLDL ಎರಡೂ ಅತ್ಯಂತ ಅಪಾಯಕಾರಿ. ರೆಡ್ ಮೀಟ್, ಸಾಸೇಜ್, ಬೇಕನ್ಗಳು, ಬೆಣ್ಣೆ, ಹಾಲು, ತುಪ್ಪ, ಫ್ರೆಂಚ್ ಫ್ರೈಸ್, ಫ್ರೈಡ್ ಚಿಕನ್, ಪ್ಯಾಕೇಜ್ಡ್ ಸ್ನ್ಯಾಕ್ಸ್, ಶುಗರಿ ಡ್ರಿಂಕ್ಸ್, ಪೇಸ್ಟ್ರೀಸ್ ಇಂಥ ಆಹಾರ ಪದಾರ್ಥಗಳ ಅತಿಯಾದ ಸೇವನೆಯಿಂದ ದೇಹದಲ್ಲಿ ಬ್ಯಾಡ್ ಫ್ಯಾಟ್ ಜಾಸ್ತಿ ಆಗುತ್ತೆ. ಇದರಿಂದ ಹಾರ್ಟ್ ಅಟ್ಯಾಕ್ ಬರೋ ಸಾಧ್ಯತೆ ಹೆಚ್ಚಾಗುತ್ತೆ. ಜೊತೆಗೆ ಹಲವು ದೀರ್ಘಕಾಲಿಕ ಕಾಯಿಲೆಗಳು ಕೂಡ ಹಾರ್ಟ್ ಅಟ್ಯಾಕ್ಗೆ ವೇದಿಕೆ ಸಿದ್ಧಪಡಿಸ್ತವೆ. ಉದಾಹರಣೆಗೆ BP. ಇದು ರಕ್ತನಾಳಗಳ ಒಳಗಿನ ಲೈನಿಂಗ್ ಅನ್ನು ಡ್ಯಾಮೇಜ್ ಮಾಡುತ್ತೆ. ಹೀಗೆ ಡ್ಯಾಮೇಜ್ ಆದ ಜಾಗದಲ್ಲಿ ಫ್ಯಾಟ್ ಮತ್ತು ಕೊಲೆಸ್ಟ್ರಾಲ್ಗಳು ಸಂಗ್ರಹ ಆಗ್ತವೆ. ಇದರಿಂದ ಪ್ಲಾಕ್ ರಚನೆಯಾಗಿ ಹೃದಯಕ್ಕೆ ಹೋಗೋ ರಕ್ತ ಬ್ಲಾಕ್ ಆಗುತ್ತೆ. ಹಾಗೆ ಡಯಾಬಿಟೀಸ್ ಅಂದರೆ ರಕ್ತದಲ್ಲಿರೋ ಅಧಿಕ ಶುಗರ್ ಕೂಡ ಹೃದಯಕ್ಕೆ ರಕ್ತ ಪೂರೈಸೋ ನಾಳಗಳಿಗೆ ಇಂತಹದ್ದೇ ಡ್ಯಾಮೇಜ್ ಮಾಡಿ
ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗುತ್ತೆ. ಇನ್ನು ಒಬೆಸಿಟಿ ಇದ್ರಂತೂ ಹಾರ್ಟ್ ಅಟ್ಯಾಕ್ಗೆ ಪ್ರಶಸ್ತ ಜಾಗವನ್ನ ರೆಡಿ ಮಾಡಿಕೊಟ್ಟಂತೆ. ಹಾಗೆ ಸ್ಮೋಕಿಂಗ್ ನಿಂದ ದೇಹದ ಒಳಗಡೆ ಸೇರೋ ಹಾರ್ಮ್ಫುಲ್ ಕೆಮಿಕಲ್ಗಳು ಕೂಡ ರಕ್ತನಾಳಗಳ ಒಳಪದರವನ್ನ ಡ್ಯಾಮೇಜ್ ಮಾಡಿ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗ್ತವೆ. ಮದ್ಯಪಾನ ಅಂದರೆ ಕುಡಿಯೋರು, ಯಾವುದೇ ವ್ಯಾಯಾಮ ಮಾಡದೆ ನಿಷ್ಕ್ರಿಯವಾಗಿರೋರು ಕೂಡ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗ್ಬೋದು. ವ್ಯಾಯಾಮ ಅಂದ ತಕ್ಷಣ ನಿಮಗೆ ನಾವು ಆರಂಭದಲ್ಲೇ ಹೇಳಿದ ಮಿಥುನ್ ಅವರ ಸ್ಟೋರಿಗೆ ನೆನಪಾಗ್ಬೋದು. ಎಸ್, ಮಿಥುನ್ ಪ್ರೋ ಅಥ್ಲೀಟ್, ಫಿಟ್ ಆಗಿದ್ರು, ಅವ್ರಿಗೂ ಹಾರ್ಟ್ ಅಟ್ಯಾಕ್ ಆಗಿದೆ. ಇದಕ್ಕೆ ಜೆನೆಟಿಕ್ ಪ್ರಾಬ್ಲಮ್ ಕಾರಣ. ಮಿಥುನ್ ಅವರ ಬಾಡಿಲಿ ಲೈಪೋಪ್ರೋಟೀನ್ ಎ ಅನ್ನೋ LDL ಭರ್ತಿ 140 ನ್ಯಾನೋಮೋಲ್ಸ್ ಪರ್ ಲೀಟರ್ ಇತ್ತು. ಇದು ನಾರ್ಮಲ್ಗಿಂತ 3 ಪಟ್ಟು ಹೆಚ್ಚು. ಮಿಥುನ್ ದೇಹದಲ್ಲಿ ಇದು ಜಾಸ್ತಿ ಬೆಳೆಯೋಕ್ಕೆ ಕಾರಣ ಅವರ ಜೆನೆಟಿಕ್ಸ್, ತಂದೆ ತಾಯಿಯಿಂದ ಬಂದಿದ್ದು. ಡಯಟ್ ಮತ್ತು ವ್ಯಾಯಾಮದಿಂದ ಇದನ್ನು ಬದಲಿಸೋದು ತುಂಬ ಕಷ್ಟ. ಇದಕ್ಕೆ ರೆಗ್ಯುಲರ್ ಚೆಕಿಂಗ್ ಮತ್ತು ಮೆಡಿಕಲ್ ಹೆಲ್ಪ್ ಅನಿವಾರ್ಯ. ಹೀಗಾಗಿ ಫಿಟ್ ಆಗಿದ್ದ ಮಿಥುನ್ ಹಾರ್ಟ್ ಅಟ್ಯಾಕ್ನಿಂದ ಹಾಸ್ಪಿಟಲ್ ಸೇರಿ ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಳ್ಬೇಕಾಯ್ತು. ಇಲ್ಲಿ ಮಿಥುನ್ ಅವರ ಸ್ಟೋರಿ ಹೇಳಿದ ಉದ್ದೇಶ ಏನು ಅಂದರೆ, ಫಿಟ್ ಆಗಿರೋರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಬರ್ತಿದೆ ಅಂದ ಮಾತ್ರಕ್ಕೆ ಫಿಟ್ ಆಗಿರೋ ಎಲ್ರಿಗೂ ಬರುತ್ತೆ ಅಂತ ಅಲ್ಲ. ಕೆಲವೊಂದ್ಸಲಿ ಜೆನೆಟಿಕ್ಸ್ನಿಂದಾಗೂ ಕೂಡ ಬರ್ಬೋದು. ಆದರೆ ಸ್ಮೋಕಿಂಗ್ ಮಾಡೋರಿಗೆ, ಮದ್ಯಪಾನ ಮಾಡೋರಿಗೆ, ಬ್ಯಾಡ್ ಲೈಫ್ ಸ್ಟೈಲ್ ಇರೋರಿಗೆ ಚಾನ್ಸಸ್ ಜಾಸ್ತಿ. ಅವರು ಜಾಸ್ತಿ ಇನ್ವಿಟೇಷನ್ ಕಳಿಸಿರ್ತಾರೆ ಹಾರ್ಟ್ ಅಟ್ಯಾಕ್ಗೆ. ಇವರೆಲ್ಲ ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ಬರ್ತಾರೆ. ಸ್ಮೋಕ್ ಮಾಡದವರಿಗೆ ಹೋಲಿಸಿದ್ರೆ ಸ್ಮೋಕ್ ಮಾಡೋರಿಗೆ 2 ರಿಂದ 4 ಪಟ್ಟು ಜಾಸ್ತಿ ಚಾನ್ಸಸ್ ಇರುತ್ತೆ ಹಾರ್ಟ್ ಅಟ್ಯಾಕ್ದು. ಜೊತೆಗೆ ಇಲ್ಲಿ ಸ್ನೇಹಿತರೆ, ಹಾರ್ಟ್ ಅಟ್ಯಾಕ್ ಕುರಿತು 2 ವಿಚಿತ್ರ ಸಂಗತಿಯನ್ನು ಕೂಡ ತಿಳ್ಕೋಬೇಕು. ಒಂದಿಷ್ಟು ಜನರಲ್ಲಿ ಹಾರ್ಟ್ ಅಟ್ಯಾಕ್ ಹೇಳದೆ ಕೇಳದೆ ಬರಲ್ಲ, ಸೂಚನೆ ಕೊಟ್ಟು ಬರುತ್ತೆ. ಆದರೆ ಒಂದಿಷ್ಟು ಜನರಲ್ಲಿ ಗೊತ್ತೇ ಆಗದಂತೆ ಸಡನ್ ಆಗಿ ಬರುತ್ತೆ. ಹೇಗಿರುತ್ತೆ ಹಾರ್ಟ್ ಅಟ್ಯಾಕ್ನ ಸುಳಿವು? ಸ್ನೇಹಿತರೆ, ಹಾರ್ಟ್ ಅಟ್ಯಾಕ್ನ ಮುಖ್ಯ ಲಕ್ಷಣ ಎದೆ ನೋವು. ಈ ನೋವು ದವಡೆ, ಕತ್ತು, ಭುಜ, ತೋಳು, ಬೆನ್ನಲ್ಲೂ ಕೂಡ ಕಾಣಿಸ್ಕೊಳ್ಬೋದು. ಹೃದಯಕ್ಕೆ ಆಕ್ಸಿಜನ್ ಕೊರತೆಯಾದರೆ ನಿಮ್ಮ ಉಸಿರಾಟಕ್ಕೂ ಸಮಸ್ಯೆ ಆಗುತ್ತೆ. ಬ್ರೀದಿಂಗ್ ಶಾರ್ಟ್ ಆಗುತ್ತೆ. ಹಾಗೆ ತುಂಬ ಸುಸ್ತಾಗುತ್ತೆ. ಈ ಸುಸ್ತಿಗೆ ಕಾರಣ ಏನು ಅಂತ ಗೊತ್ತೇ ಆಗಲ್ಲ. ಕೆಲವರಿಗೆ ಹೊಟ್ಟೆ ಕೆಟ್ಟು ವಾಮಿಟಿಂಗ್ ಆಗ್ಬೋದು, ಭಾರಿ ಆತಂಕ ಆಗ್ಬೋದು, ಬೆವರು ಕಿತ್ಕೊಂಡು ಬರ್ಬೋದು, ತಲೆ ಸುತ್ತಿ ಬೀಳುವಂತ ಆಗ್ಬೋದು. ಮಹಿಳೆಯರಲ್ಲಿ ಹಾರ್ಟ್ ಅಟ್ಯಾಕ್ನ ಲಕ್ಷಣಗಳು ಸೂಕ್ಷ್ಮವಾಗಿರ್ಬೋದು. ಸಣ್ಣ ಸುಸ್ತು ಕೂಡ ಹಾರ್ಟ್ ಅಟ್ಯಾಕ್ನ ಮುನ್ಸೂಚನೆ ಆಗಿರಬಹುದು. ತುಂಬ ಕೇಸ್ಗಳಲ್ಲಿ ಏನಾಗುತ್ತೆ ಅಂದರೆ, ಹಾರ್ಟ್ ಅಟ್ಯಾಕ್ ಸುಳಿವು ನೀಡಿದ್ರು ಕೂಡ ಜನ ನಿರ್ಲಕ್ಷ್ಯ ಮಾಡ್ತಾರೆ. ಅದು ಮಾಡಬಾರ್ದು. ಎದೆ ನೋವು ಬಂದರೆ, ಎದೆಯಲ್ಲಿ ಉರಿ ಅಥವಾ ಕಿರಿಕಿರಿ ಇದ್ದರೆ ಅದು ಆಸಿಡಿಟಿ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ. ಡಯಾಬಿಟಿಕ್ ಪೇಷಂಟ್ಸ್ ಎದೆ ಉರಿ, ಸುಸ್ತಿನಂಥ ಲಕ್ಷಣಗಳನ್ನು ಡಯಾಬಿಟಿಕ್ ಲಕ್ಷಣವೇ ಅಂತ ಅಂದ್ಕೊಂಡು ನಿರ್ಲಕ್ಷ್ಯ ಮಾಡೋ ಅಪಾಯನೂ ಇರುತ್ತೆ. ಆದರೆ ಇನ್ನು ಕೆಲವರಲ್ಲಿ ಹಾರ್ಟ್ ಅಟ್ಯಾಕ್ ಯಾವುದೇ ಸುಳಿವನ್ನೇ ಕೊಡದೆ ಬರುತ್ತೆ. ತುಂಬ ಫಿಟ್ ಇರ್ತಾರೆ, ಚೆನ್ನಾಗಿರ್ತಾರೆ, ಆದರೆ ಅವರ ದೇಹದಲ್ಲಿ ಬ್ಯಾಡ್ ಫ್ಯಾಟ್ ಇರುತ್ತೆ. ಅದು ರಕ್ತನಾಳಗಳಲ್ಲಿ ನಿಧಾನವಾಗಿ ಬ್ಲಾಕೇಜ್ ಕ್ರಿಯೇಟ್ ಮಾಡ್ತಿರುತ್ತೆ. ಸಣ್ಣಕ್ಕಿದ್ದೀನಿ, ನಾನೆಲ್ಲಿ ದಪ್ಪ ಇದ್ದೀನಿ, ನಾನೆಲ್ಲ ತಿನ್ಬೋದು, ಎಲ್ಲ ಕುಡಿಬೋದು ಅಂತ ಅಂದ್ಕೊಂಡು. ಕೆಲವೊಮ್ಮೆ 70% ಬ್ಲಾಕೇಜ್ ಇದ್ರೂ ಕೂಡ ಯಾವುದೇ ಲಕ್ಷಣ ಕಾಣದೇ ಇರ್ಬೋದು ಸ್ನೇಹಿತರೆ. ಈ ಬ್ಲಾಕೇಜ್ ತೀರಾ ಅತಿಯಾದಾಗ ಏಕಾಏಕಿ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ, ರಕ್ತನಾಳಗಳ ಗೋಡೆಯಲ್ಲಿ ಫ್ಯಾಟ್ ಬೆಳೀತಾ ಇರುತ್ತೆ. ಅದರ ಮೇಲೆ ಫೈಬರ್ ಕ್ಯಾಪ್ ಫಾರ್ಮ್ ಆಗಿರುತ್ತೆ. ಈ ಫ್ಯಾಟ್ ತುಂಬ ದೊಡ್ಡದಾಗಿ ಒಮ್ಮೆ ರಪ್ಚರ್ ಆಗಿಬಿಡುತ್ತೆ, ಅಂದರೆ ಒಡೆದು ಹೊರಗಡೆ ಬಂದ್ಬಿಡುತ್ತೆ. ಈ ರಪ್ಚರ್ ಆದ ತಕ್ಷಣ ದೇಹ ರಕ್ತ ಹೆಪ್ಪುಗಟ್ಟಿಸೋ ಮೋಡ್ಗೆ ಹೋಗುತ್ತೆ. ಗಾಯ ಆದಾಗ, ರಕ್ತ ಸುರಿದಾಗ ರಕ್ತ ಹೆಪ್ಪುಗಟ್ಟುತ್ತಲ್ವಾ, ಅದೇ ರೀತಿ ಹೃದಯದ ಕೊರೊನರಿ ಆರ್ಟ್ರಿಯಲ್ಲೂ ಕೂಡ ಆಗುತ್ತೆ. ದೇಹ ಗಾಯ ಆಗಿದೆ, ಗುಣಪಡಿಸೋಣ ಅಂತ ಟ್ರೈ ಮಾಡ್ತಿರುತ್ತೆ. ಅದು ಸಾವಿಗೂ ಕಾರಣ ಆಗ್ಬೋದು. ರಕ್ತ ಹೆಪ್ಪುಗಟ್ಟೋದ್ರಿಂದ ರಕ್ತನಾಳವೇ ಕಂಪ್ಲೀಟ್ ಬ್ಲಾಕ್ ಆಗ್ಬೋದು. ಇದನ್ನು ತುಂಬ ಜನ ಸಡನ್ ಹಾರ್ಟ್ ಅಟ್ಯಾಕ್ ಅಂತಾರೆ. ಫಿಟ್ ಆಗಿದ್ರು, ಏನೋ ಲಕ್ಷಣ ಇರಲಿಲ್ಲ, ಆದರೂ ಹಾರ್ಟ್ ಅಟ್ಯಾಕ್ ಆಯಿತು ಅನ್ನೋ ಕೇಸ್ಗಳಲ್ಲಿ ಇದು ಕೂಡ ಇರ್ತವೆ. ಹಾರ್ಟ್ ಅಟ್ಯಾಕ್ ಬರದಂತೆ ಎಚ್ಚರ ವಹಿಸೋದು ಹೇಗೆ? ಸ್ನೇಹಿತರೆ, ಸಿಗರೇಟ್, ಆಲ್ಕೋಹಾಲ್, ಜಂಕ್ ಫುಡ್ನಿಂದ ದೂರ ಇರೋದು ಹಾರ್ಟ್ ಅಟ್ಯಾಕ್ನಿಂದ ದೂರವಿರೋ ಅತಿ ದೊಡ್ಡ ಹೆಜ್ಜೆ. ಅತಿಯಾದ ಎಣ್ಣೆ, ಉಪ್ಪು, ಫ್ಯಾಟ್ ಇರೋ ಫುಡ್ಡನ್ನು ಮುಟ್ಟಬಾರ್ದು. ಯಾವುದು ಗುಡ್ ಫ್ಯಾಟ್, ಯಾವುದು ಬ್ಯಾಡ್ ಫ್ಯಾಟ್ ತುಂಬ ಸಲ ಡಿಸ್ಕಸ್ ಮಾಡಿದ್ದೀವಿ ನಾವು. ಜಸ್ಟ್ ಒಂದು ಗ್ಲಾನ್ಸ್ ಮಾಡ್ಬೋದು, ನೀವು ವಿಡಿಯೋನ ಪಾಸ್ ಮಾಡಿರೋ ಸ್ಕ್ರೀನ್ಶಾಟ್ ತಗೋಬೋದು. ಇನ್ನು ತರಕಾರಿ, ಹಣ್ಣುಗಳಿರೋ ಆಹಾರ ತಿನ್ನೋದು, ನಿಯಮಿತ ವ್ಯಾಯಾಮ, ವಾಕಿಂಗ್, ರನ್ನಿಂಗ್ ತುಂಬ ಮುಖ್ಯ. ನಿಮ್ಮನ್ನು ನೀವು ಶುಗರ್, BP ಮತ್ತು ಒಬೆಸಿಟಿಯಿಂದ ದೂರ ಇಟ್ಕೊಳ್ಳೋದು ಅನಿವಾರ್ಯ. ಇಷ್ಟು ಮಾಡಿದ್ರೆ ಸಾಕಾ? ಖಂಡಿತ ಇಲ್ಲ. ನಿಯಮಿತ ಪರೀಕ್ಷೆನೂ ಮುಖ್ಯ. 17 ವರ್ಷ ದಾಟದವರು ಕೂಡ ರೆಗ್ಯುಲರ್ ಆಗಿ ಟೆಸ್ಟ್ ಮಾಡಿಸ್ಕೊಳ್ತಾ ಇರಬೇಕು ಅಂತ ವೈದ್ಯರು ಹೇಳ್ತಾ ಇದ್ದಾರೆ ಇವತ್ತು. ಯಾಕಂದರೆ ಯಾರಲ್ಲಿ ಯಾವ ರಿಸ್ಕ್ ಫ್ಯಾಕ್ಟರ್ ಇದೆ, ಯಾರಲ್ಲಿ ಯಾವ ಕಾರಣಕ್ಕೆ ಬ್ಯಾಡ್ ಫ್ಯಾಟ್ ಏರ್ತಿದೆ ಅಂತ ಹೇಳೋದು ಕಷ್ಟ. ECG, ಕಾರ್ಡಿಯಾಕ್ ಟ್ರೋಪೋನಿನ್ ಟೆಸ್ಟ್, ಇಕೋಕಾರ್ಡಿಯೋಗ್ರಾಮ್, ಕೊರೊನರಿ ಆಂಜಿಯೋಗ್ರಾಮ್, ಚೆಸ್ಟ್ ಎಕ್ಸ್ರೇ, ಕಾರ್ಡಿಯಾಕ್ MRI ಸೇರಿದ ಹಾಗೆ ಹಲವು ಟೆಸ್ಟ್ಗಳಿವೆ. ಅಕಸ್ಮಾತ್ ಸಮಸ್ಯೆ ಕಂಡು ಬಂದರೆ ವೈದ್ಯರು ಮೊದಲು ಆಸ್ಪಿರಿನ್ ಮಾತ್ರೆ ಕೊಡ್ತಾರೆ. ಇದು ರಕ್ತವನ್ನು ತೆಳುವಾಗಿಸೋಕೆ.
ನೈಟ್ರೋಗ್ಲಿಸರಿನ್ ಕೊಡ್ತಾರೆ. ಇದು ರಕ್ತನಾಳಗಳನ್ನು ಅಗಲಿಸಿ ಎದೆ ನೋವು ಕಮ್ಮಿ ಮಾಡೋಕ್ಕೆ. ಅಗತ್ಯವಿದ್ದರೆ ಆಂಜಿಯೋಪ್ಲಾಸ್ಟಿ ಮಾಡ್ತಾರೆ. ಇದರಲ್ಲಿ ಕೈ ಅಥವಾ ಕಾಲಿನ ಮೂಲಕ ಹೃದಯದ ರಕ್ತನಾಳವನ್ನು ತಲುಪಿ ಅದನ್ನು ಅಗಲಿಸುವ ಸ್ಟೆಂಟ್ ಹಾಕ್ತಾರೆ. ಅಂದರೆ ಎಕ್ಸ್ಪ್ಯಾಂಡಬಲ್ ಮೆಶ್ ಟ್ಯೂಬ್ ಹಾಕ್ತಾರೆ. ಈ ಮೂಲಕ ರಕ್ತನಾಳವನ್ನು ಓಪನ್ ಅಪ್ ಮಾಡಿ ರಕ್ತ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಇವೆಲ್ಲ ಸ್ವಲ್ಪ ಬೇಗ ನಡೆಯೋ ಚಿಕಿತ್ಸೆ. ಇನ್ನು ಕೆಲವರಿಗೆ ಬೈಪಾಸ್ ಸರ್ಜರಿ ಮಾಡಬೇಕಾಗಿರುತ್ತೆ. ಅಂದರೆ ಬ್ಲಾಕ್ ಆಗಿರೋ ರಕ್ತನಾಳಗಳ ಬಳಿ ರಕ್ತ ಸಂಚಾರಕ್ಕಾಗಿ ಹೊಸ ರೂಟೇ ಕ್ರಿಯೇಟ್ ಮಾಡಬೇಕಾಗತ್ತೆ. ಎದೆ ಅಥವಾ ಕಾಲಿನಲ್ಲಿರೋ ಆರೋಗ್ಯವಂತ ರಕ್ತನಾಳಗಳನ್ನು ತೆಗೆದು ಒಂದು ಪೀಸ್ ತೆಗೆದು ಹೃದಯದಲ್ಲಿ ಜೋಡಿಸ್ತಾರೆ. ಇದು ತುಂಬ ಕಾಂಪ್ಲೆಕ್ಸ್ ಚಿಕಿತ್ಸೆ. ಚೇತರಿಸ್ಕೊಳ್ಳೋಕೆ ಜಾಸ್ತಿ ಟೈಮ್ ಬೇಕು. ಒಟ್ಟಿನಲ್ಲಿ ಹೃದಯಕ್ಕೆ ರಕ್ತ ಸಂಚಾರ ಸರಾಗವಾಗೋಕೆ ಏನು ಬೇಕೋ ಆ ವ್ಯವಸ್ಥೆ ಮಾಡ್ತಾರೆ ಸ್ನೇಹಿತರೆ. ನಾವಿಲ್ಲಿ ಒಂದು ವಿಚಾರವನ್ನು ಕ್ಲಿಯರ್ ಮಾಡ್ತೀವಿ. ತುಂಬಾ ಜನ ಹಾರ್ಟ್ ಅಟ್ಯಾಕ್ ಅಂದ ತಕ್ಷಣ ಪ್ರಥಮ ಚಿಕಿತ್ಸೆಯಾಗಿ CPR ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. CPR ಮಾಡೋದು ಹಾರ್ಟ್ ಅಟ್ಯಾಕ್ ಕೇಸ್ಗಳಲ್ಲಿ ಅಲ್ಲ, ಕಾರ್ಡಿಯಾಕ್ ಅರೆಸ್ಟ್ ಕೇಸ್ಗಳಲ್ಲಿ. ಕಾರ್ಡಿಯಾಕ್ ಅರೆಸ್ಟ್ನಲ್ಲಿ ಹೃದಯ ಬಡಿತ ನಿಲ್ಲಿಸಿರುತ್ತೆ, ರಕ್ತದ ಪಂಪಿಂಗ್ ಬಂದಾಗಿರುತ್ತೆ. ಹೀಗಾಗಿ CPR ಮಾಡಿದ್ರೆ ಮ್ಯಾನ್ಯುವಲ್ ಆಗಿ ರಕ್ತ ಮೆದುಳು ಸೇರಿ ಬೇರೆ ಭಾಗಗಳಿಗೆ ಹೋಗುವಂತೆ ಮಾಡಬಹುದು ಅಂತ. ಇದರಿಂದ ಸಾವನ್ನು ತಪ್ಪಿಸೋಕೆ ಪ್ರಯತ್ನ ಪಡ್ಬೋದು. ಕೆಲ ಕೇಸ್ಗಳಲ್ಲಿ ಹಾರ್ಟ್ ಮತ್ತೆ ಬಡಿತ ಶುರು ಮಾಡ್ಬೋದು. ಇಲ್ಲದೆ ಹೋದರೆ ವೈದ್ಯರು ಬರೋ ತನಕವಾದರೂ ಕೂಡ ವ್ಯಕ್ತಿಯನ್ನು ಬದುಕಿಸಬಹುದು. ಆದರೆ ಇದನ್ನು ಹಾರ್ಟ್ ಅಟ್ಯಾಕ್ ಕೇಸ್ಗಳಲ್ಲಿ ಯೂಸ್ ಆಗಲ್ಲ. ಹಾರ್ಟ್ ಅಟ್ಯಾಕ್ ಆದಾಗ ಹೃದಯ ನಿಂತಿರೋದಿಲ್ಲ, ಬಡಿತಾ ಇರುತ್ತೆ. ಆದರೆ ಹೃದಯಕ್ಕೆ ಹೋಗೋ ರಕ್ತದಲ್ಲಿ ವ್ಯತ್ಯಯ ಆಗಿರುತ್ತೆ. ಹೀಗಾಗಿ ಕೂಡಲೇ ಆ್ಯಂಬುಲೆನ್ಸಿಗೆ ಕಾಲ್ ಮಾಡಬೇಕು ಎರಡೂ ಕೇಸಲ್ಲಿ. ಇದರಲ್ಲಂತೂ ಇನ್ನೂ ಇಂಪಾರ್ಟೆಂಟ್. ಡಾಕ್ಟರ್ಗಳು, ಮೆಡಿಕಲ್ ಪ್ರೊಫೆಷನಲ್ ಸಾಮಾನ್ಯವಾಗಿ ಬಾಯಲ್ಲಿ ಆಸ್ಪಿರಿನ್ ಮಾತ್ರೆ ಹಾಕ್ತಾರೆ. ಅದು ಪ್ರಥಮ ಚಿಕಿತ್ಸೆ ಭಾಗವಾಗಿ. ಆದರೆ ಪ್ರಥಮ ಚಿಕಿತ್ಸೆಯಿಂದ ಪ್ರಾಣ ಉಳಿಸೋಕ್ಕಾಗಲ್ಲ. ಹೀಗಾಗಿ ಆದಷ್ಟು ಬೇಗ ಹಾಸ್ಪಿಟಲ್ ತಲುಪೋದು ಮುಖ್ಯ. ಕ್ಯಾನ್ಸರ್ನಲ್ಲಿ ಹೇಗೆ ಆರಂಭಿಕ ಸ್ಟೇಜ್ನಲ್ಲಿದ್ದಾಗ ಬದುಕೋ ಸಾಧ್ಯತೆ ಇರುತ್ತೋ ಹಾಗೆ ಇದರಲ್ಲಿ ಎಷ್ಟು ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲಾಗುತ್ತೋ ಬದುಕೋ ಚಾನ್ಸ್ ಅಷ್ಟು ಜಾಸ್ತಿ ಆಗುತ್ತೆ ಹಾರ್ಟ್ ಕೇಸಸ್ಸಲ್ಲಿ. ಹಾರ್ಟ್ ಅಟ್ಯಾಕ್ ವೈರಸ್ನಿಂದ, ಬ್ಯಾಕ್ಟೀರಿಯಾದಿಂದ ಬರೋ ಕಾಯಿಲೆ ಅಲ್ಲ ಪ್ರೈಮರಿಲಿ. ಹೀಗಾಗಿ ಇದಕ್ಕೆ ವ್ಯಾಕ್ಸಿನ್ ಕಂಡುಹಿಡಿಯೋಕ್ಕೂ ಕೂಡ ಆಗೋದಿಲ್ಲ. ವ್ಯಾಕ್ಸಿನ್ ಹಾಕಿಬಿಟ್ಟು ಹಾರ್ಟ್ ಅಟ್ಯಾಕ್ ಬರ್ದಿರಂಗೆ ಮಾಡೋಕ್ಕಾಗಲ್ಲ. ಏನು ಕಾರ್ಡಿಯಾಕ್ ಅರೆಸ್ಟ್ ಆಗಿದ್ರೆ ಕೃತಕ ಪೇಸ್ ಮೇಕರ್ ಅಳವಡಿಸ್ತಾರೆ. SA ನೋಡ್ ಮಾಡಬೇಕಾದ ಕೆಲಸವನ್ನ ಈ ಆರ್ಟಿಫಿಷಿಯಲ್ ಪೇಸ್ ಮೇಕರ್ ಮಾಡುತ್ತೆ. ಹೃದಯದಲ್ಲಿ ಸಮಸ್ಯೆಗಳಿದ್ರೆ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಇದು ಹಾರ್ಟ್ ಅಟ್ಯಾಕ್ಗಿಂತ ಒಂದು ಹೆಜ್ಜೆ ಮುಂದಿರೋ ಕಾಯಿಲೆ. ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರ್ಗಳು, ಹೃದಯದ ಉರಿಯೂತಗಳು ಇದೆಲ್ಲವೂ ಕೂಡ ಅದಕ್ಕೆ ಕಾರಣ ಆಗ್ಬೋದು ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ನಿಮಗೆ ಡೀಟೇಲ್ ಆಗಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋ ಪ್ರಯತ್ನ ಮಾಡಿದ್ದೀವಿ. ಇದು ಇನ್ಫಾರ್ಮೇಷನ್ ಪರ್ಪಸ್ ಸ್ನೇಹಿತರೆ, ಅದು ಮೆಡಿಕಲ್ ಅಡ್ವೈಸ್ ಅಲ್ಲ. ಇದು ಇನ್ಫಾರ್ಮೇಷನ್, ನಿಮಗೆ ಮಾಹಿತಿ ಇದು. ಹಾಗಾಗಿ ನೀವೇ ಊಹೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಏನಾದ್ರು ಸಮಸ್ಯೆ ಇದ್ದರೆ ಡಾಕ್ಟರ್ ಬಳಿ ಹೋಗಿ ಚೆಕ್ ಮಾಡಿಸಿದ್ರೆ ಕಳ್ಕೊಳ್ಳೋದು ಏನೂ ಇಲ್ಲ, ಗಳಿಸ್ಕೊಳ್ಬೋದು. ಜೀವ ಹೋಗೋ ಅಪಾಯ ಇದ್ದರೆ ಜೀವ ಉಳಿಸ್ಕೊಳ್ಬೋದು, ಗೇನ್ ಅಷ್ಟೇ, ಕಳ್ಕೊಳ್ಳೋದೇನಿಲ್ಲ. 500 ರೂಪಾಯಿ 1000 ರೂಪಾಯಿ ಹೋಗ್ಬೋದಾ, ಅದೊಂಚೂರು ದುಡ್ಡು ಹೋಗ್ಬೋದಾ? ಸೊ ಅನುಮಾನ ಇದ್ದರೆ, ಏನೇ ಅನ್ಕಂಫರ್ಟಬಲ್ ನೀವು ಫೀಲ್ ಮಾಡ್ತಾ ಇದ್ರೆ, ಏನೇ ನಾರ್ಮಲ್ಗಿಂತ ಬೇರೆದೇನಾದರೂ ನೀವು ಫೀಲ್ ಮಾಡ್ತಿದ್ರೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಬರೀ ಹಾರ್ಟ್ ಅಂತಲ್ಲ ಯಾವುದೇ ಆದರೂ ಕೂಡ ಅದಕ್ಕೆ ಸಂಬಂಧಪಟ್ಟ ವೈದ್ಯರ ಬಳಿನೇ ಹೋಗಿ ಸ್ನೇಹಿತರೆ. ನೀವೇ ಏನೇನೋ ಊಹೆ ಮಾಡಿಕೊಂಡು ಚಿಕಿತ್ಸೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೆಲ್ಫ್ ಮೆಡಿಕೇಷನ್ ತುಂಬ ಡೇಂಜರಸ್. ವೈದ್ಯರ ಸಲಹೆಯನ್ನು ಪಡೆದು ನಿಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಿಮಗೆ ಹಾರ್ಟ್ ರಿಲೇಟೆಡ್ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿರ್ಬೋದು. ಕೆಲವೊಂದು ಕನ್ಫ್ಯೂಷನ್ ಆಗ್ಬೋದು, ಸಿಮಿಲರ್ ಅನಿಸ್ತಿದೆ ಬಟ್ ಬೇರೆ ಬೇರೆನಾ ಅಂತ. ಇನ್ನೊಂದು ಸರಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಹಾಗೂ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ, ಅವ್ರಿಗೂ ಕೂಡ ಉಪಯೋಗ ಆಗ್ಬೋದು. ಹಾಗೆ ಕಡೆದಾಗಿ ಮತ್ತೊಮ್ಮೆ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಹೆಲ್ತ್ ಇನ್ಶೂರೆನ್ಸ್ದು ಹಾಗೆ ಸೆಕೆಂಡ್ ಲಿಂಕ್ ಟರ್ಮ್ ಇನ್ಶೂರೆನ್ಸ್ದು ಇದೆ. ಇನ್ನೂ ಯಾರೂ ಮಾಡಿಸಿಲ್ಲ, ಮಾಡಿಸೋ ಆಸಕ್ತಿ ಇದ್ದರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋ ಮೂಲಕ ಹಾಸ್ಪಿಟಲ್ ಬಿಲ್ನ ಭಯದಿಂದ ಮುಕ್ತಿಯನ್ನು ಪಡಿಬೋದು. ಟರ್ಮ್ ಇನ್ಶೂರೆನ್ಸ್ ಮಾಡಿಸೋ ಮೂಲಕ ದುಡಿಯೋ ವ್ಯಕ್ತಿಯನ್ನು ಯಾವ್ದಾದ್ರು ಫ್ಯಾಮಿಲಿ ಕಳ್ಕೊಂಡ್ರೆ ಆ ಫ್ಯಾಮಿಲಿಗೆ ಆರ್ಥಿಕ ರಕ್ಷಣೆಯನ್ನು ಕೊಡೋಕ್ಕೆ ನೀವು ಟರ್ಮ್ ಇನ್ಶೂರೆನ್ಸನ್ನು ಕೂಡ ಮಾಡಿಸ್ಬೋದು. 2ರ ಲಿಂಕ್ ಕೂಡ ನಾವು ಕೆಳಗೆ ಕೊಟ್ಟಿರ್ತೀವಿ. ಆಸಕ್ತರು ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.